ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಸಿನಿಮಾ ಜಗತ್ತಿನ ಒಬ್ಬ ಎಂಥ ಮಿನುಗು ತಾರೆ ಅಂದ್ರೆ, ಇವರು 35 ವರ್ಷಗಳಿಂದ ಸಿನಿಮಾ ಜಗತ್ತಿನಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರು 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಮತ್ತೆ ಮುಖ್ಯವಾದಂತ ವಿಚಾರ ಏನು ಅಂದ್ರೆ, ಇವರು ಯಾವ ಕ್ಯಾರೆಕ್ಟರ್ನ, ಯಾವ ಪಾತ್ರವನ್ನ ಅಭಿನಯಿಸಿದ್ದಾರೋ ಅದಕ್ಕೆ ಜನರು ಬಹಳ ಪ್ರೀತಿ ಕೊಟ್ಟಿದ್ದಾರೆ. ಪ್ಲೀಸ್ ವೆಲ್ಕಮ್ ಸಿನಿಮಾ ಜಗತ್ತಿನ ತಾರೆ ಓಂ ಪುರಿ. ಇವತ್ತಿನ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಜಡ್ಜ್ ಆಗಿ ನಾವು ಆಮಂತ್ರಿಸಿದ್ದೇವೆ ಪ್ರಖ್ಯಾತ ಕಾರ್ಟೂನಿಸ್ಟ್ ಸುಧೀರ್ ತೇಲೆಂಕೋ. ಆಪ್ಕಿ ಅದಾಲತ್ನಲ್ಲಿ ಆರೋಪಿ ಕೂಡ ಇದ್ದಾರೆ, ಜಡ್ಜ್ ಕೂಡ ಇದ್ದಾರೆ, ಮತ್ತೆ ಜನತೆ ಕೂಡ ಇದ್ದಾರೆ. ಇವತ್ತಿನ ಮೊಕದ್ದಮೆಯನ್ನ ಪ್ರಾರಂಭ ಮಾಡೋ ಮೊದಲು ಇವತ್ತಿನ ಜಡ್ಜ್ ಸುಧೀರ್ ತೇಲೆಂಕಿ ಅವರ ಅನುಮತಿ ಕೇಳ್ತಾ ಇದ್ದೇನೆ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ವಿಚಾರಣೆ ಈಗ ಶುರುವಾಗ್ಲಿ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಫಿಲ್ಮ್ ಸ್ಟಾರ್ ಓಂ ಪುರಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ನಟ ಓಂ ಪುರಿ ಅವರ ಮೇಲಿರುವ ಆರೋಪವೆಂದರೆ ಇವರು ಬಲವಂತವಾಗಿ ಹೀರೋ ಆಗಲು ಬಯಸುತ್ತಾರೆ ಎಂಬುದು. ಓಂ ಪುರಿ ಸಾಹೇಬ್ರೆ, ಈ ಮಾತು ನಿಜನಾ? ನೀವು ಸಣ್ಣವರಿದ್ದಾಗ ಕನ್ನಡಿ ನೋಡ್ಕೋತಾ ಇರಬೇಕಾದ್ರೆ ನೀವು ನಿಮ್ಮ ಆಕ್ಟಿಂಗ್ ಆಸೆನ ಕೈ ಬಿಟ್ಬಿಡ್ತಾ ಇದ್ರಂತೆ. ನಾನು ಹೇಗೋಗ್ಲಿ ಅಲ್ಲಿಗೆ ಅಂತ. ಸರ್, ಕನ್ನಡಿ ನೋಡಿ ಹಾಗೆ ಅನಿಸ್ತಿತ್ತು, ಆದರೆ ನನ್ನ ಫೋಟೋಗ್ರಾಫರ್ ತುಂಬ ಚೆನ್ನಾಗಿದ್ದ. ನಾನು ಒಂದು ವೇಳೆ ನಿಮಗೆ ನನ್ನ ಚಿಕ್ಕ ವಯಸ್ಸಿನ ಫೋಟೋ ತೋರಿಸಿದ್ರೆ ಅದರಲ್ಲಿ ಮುಖದ ಮೇಲೆ ಒಂದು ಕಲೆ ಇಲ್ಲ. ಅಂದ್ರೆ ಅದು ಒಂದು ಎಕ್ದಮ್ ಕ್ಲೀನ್ ಮುಖ. ನೀವು ಆಕ್ಟರ್ ಆಗ್ಬೇಕು ಅಂತ ಮುಂಬೈಗೆ ಬರ್ಬೇಕು ಅಂತ ಅನ್ಕೊಂಡಿದ್ದಾಗ ನಿಮ್ಮ ಮುಖ ಹೀರೋಗೂ ಅಲ್ಲ, ವಿಲನ್ಗೂ ಅಲ್ಲ, ಕಮಿಡಿಯನ್ಗೂ ಅಲ್ಲ, ಯಾಕೆ ಹೋಗ್ತೀಯ ಅಂತ ನಿಮ್ಗೆ ಅರ್ಥ ಮಾಡಿಸಿದ್ರಂತೆ. ಆದ್ರೂ ಕೂಡ ಬಂದ್ರಿ ಮುಂಬೈಗೆ. ನನಗೆ ತಪ್ಪು ತಿಳುವಳಿಕೆಗಳಾಗ್ಬಿಟ್ಟಿದ್ದು ಕೆಲವು. ಅಂದರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾನಲ್ಲಿ ಕೆಲವು ವರ್ಲ್ಡ್ ಸಿನಿಮಾಗಳು ನೋಡ್ಬಿಟ್ಟಿದ್ದೆ. ಅದರಲ್ಲಿ ಸತ್ಯಜಿತ್ ರೈ ಅವರ ಸಿನಿಮಾಗಳು ಇದ್ವು, ಮತ್ತೆ ರಿತ್ವಿಕ್ ಘಟಕ್ ಅವ್ರದ್ದು ಇದ್ವು. ಆವಾಗ ನಾನು ನೋಡಿದೆ, ಆ ಸಿನಿಮಾಗಳಲ್ಲಿ ನನ್ಕಿಂತ ದಪ್ಪ ಮೂಗಿರೋರ್ದೆಲ್ಲ ಇದೆ ಮಾತ್ರ. ಅವಾಗ ಆಂಥ್ರಿನ್ ಕ್ವೀನ್ ನಮ್ಗಿಂತ ಚೆನ್ನಾಗಂತೂ ಇರಲಿಲ್ಲ ಅವರು. ಸೊ ನನಗೇನು ಅನಿಸ್ತು, ನಾವು ಆಗ್ಬೋದು ಆಕ್ಟರ್, ಯಾಕಾಗಬಾರ್ದು. ಲಾಲು ಯಾದವ್ ಅವರು ಒಂದು ದಿನ ಹೇಳಿದ್ರು, ಬಿಹಾರದ ರಸ್ತೆಗಳು ಓಂ ಪುರಿ ಅವರ ಕೆನ್ನೆ ಆಗಿದೆ ಅಂತ. ಮತ್ತೆ ಅವರು ಆಸೆ ಪಟ್ಟಿದ್ರು, ಬಿಹಾರದ ರಸ್ತೆಗಳ ಹಳ್ಳಗಳನ್ನೆಲ್ಲ ತುಂಬಿಸಿ ಹೇಮಾ ಮಾಲಿನಿ ಕೆನ್ನೆ ತರ ಮಾಡಬೇಕು ಅಂತ. ಆದರೆ ನಾನು ಅದಕ್ಕೆ ಹೇಳಿದ ಮಾತಿಗೆ ಅವರಿಗೆ ತುಂಬ ಬೇಸರ ಆಗಿತ್ತು. पंजाबी च कहंदे जी उन्होंने मिर्चां लग गई. ನೀವು ನಿಮ್ಮ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿನ ಮಾಡಿಸ್ಕೊಳ್ಳಿ ಅಂತ ನಿಮ್ಗೆ ಯಾರು ಸಲಹೆ ಕೊಡ್ಲಿಲ್ವಾ? ನನಗೆ ಸಜೆಸ್ಟ್ ಮಾಡಿದ್ರು ಒಬ್ಬ ಮಹಿಳೆ. ಮತ್ತೆ ಇಲ್ಲ ದೊಡ್ಡವರು, ಹಿರಿಯರು ನನಗಿಂತ. ಈಗ ದೊಡ್ಡವನು, ಅವಾಗಂತೂ ಚಿಕ್ಕವನಲ್ವಾ. ನೋಡಿದ್ರಲ್ಲ ಹರಿಯದ ಫೋಟೋಗಳಲ್ಲಿ. ಸರ್, ನೀವು ಇವಾಗ್ಲೂ ಹ್ಯಾಂಡ್ಸಮ್ ಆಗಿದ್ದೀರಾ. ಅರೇ ಅಮ್ಮ, ಹೆಸರೇನ್ ನಿಂದು? ಓಂ ಪುರಿ ಅವರೇ, ಈ ಮಾತು ನಿಜನಾ? ನಿಮ್ಮ ಬಾಲ್ಯದ ದಿನಗಳು ತುಂಬಾ ಕಷ್ಟಕರವಾಗಿತ್ತು. ಹೌದು, ಇದಂತೂ ಸತ್ಯನೇ. ನೀವು ಒಂದು ಟೀ ಅಂಗಡಿನಲ್ಲಿ ಲೋಟ ತೊಳೆಯುವಂತ ಕೆಲಸಗಳನ್ನ ಮಾಡ್ತಾ ಇದ್ರಿ. ಅವಾಗ ನಾನು ಬರೀ 6 ವರ್ಷದವನು. ಮತ್ತು ನನಗೆ ಬರೀ ಆ ಡ್ರಮ್ ನೆನಪಿದೆ, ಮತ್ತೆ ಆ ನಳವನ್ನು ನೆನಪಿದೆ. ಪಕ್ಕಕ್ಕೆ ಒಂದು ರಸ್ತೆ ಹೋಗ್ತಿತ್ತು, ಅದು ನೆನಪಿದೆ. ಮತ್ತೆ ಅಂಗಡಿಯವನಿಗೆ ಮೀಸೆ ಇದ್ದು ದೊಡ್ಡವು, ಅದು ನೆನಪಿಲ್ಲ. ಮತ್ತೆ ಕೆಲವು ದಿನಗಳು ಒಂದು ಡಾಬಾದಲ್ಲಿ ಕೂಡ ಕೆಲಸ ಮಾಡಿದ್ರಿ. ಹೌದು, ಡಾಬಾದಲ್ಲಿ ಕೆಲವು ದಿನ ಕೆಲಸ ಮಾಡಿದೆ. ಆದರೆ ಅವ್ರು ನನ್ನ ತೆಗೆದಾಕ್ಬಿಟ್ರು. ಯಾಕಂದರೆ ರಾತ್ರಿ 10 ಗಂಟೆಗೆ ನನಗೆ ನಿದ್ದೆ ಬಂದ್ಬಿಡ್ತಿತ್ತು. ಮತ್ತು ತೊಳಿಬೇಕಾಗಿರೋ ಪಾತ್ರೆಗಳನ್ನ ನಾನು ಆ್ಯಶ್ ಒಳಗಡೆ ಮುಚ್ಚಿಟ್ಬಿಡ್ತಿದ್ದೆ.
ಮರ್ದಿನ ತುಂಬ ಬಯಸ್ಕೊತಿದ್ದೆ ನಾನು. ಡಾಬಾದವರು ಮನೆ ಕಳಿಸ್ಬಿಟ್ರು, ಮತ್ತೆ ನಾನ್ ಕೇಳ್ಪಟ್ಟೆ ನಿಮ್ಮ ಮಾವನ್ ಮನೇಲಿದ್ರೆ ಅವರು ಕೂಡ ಮನೆಯಿಂದ ಹೊರಗಾಕಿದ್ರು ಅಂತ. ಅವರು ಕೂಡ. ಆದರೆ ಅವರು ನನ್ನ ತೆಗೆದಾಕಿದ್ದು ಒಳ್ಳೇದೇ ಆಯಿತು. ಯಾಕಂದರೆ ಅವರು ನನ್ನ ಓವರ್ ಸಿ ಎಲ್ ಮಾಡಬೇಕು ಅಂತ ಇದ್ರು. ಈಗ ನೋಡಿ, ನಾನು ಎಲ್ಲೋ ಓವರ್ ಸಿ ಎಲ್ ಆಗಿ ಕೂತಿರ್ತಿದ್ದೆ ಯಾವುದೋ ಡಾಬಾದಲ್ಲಿ. ಆದರೆ ನಿಮ್ಮ ಮಾವ ನಿಮ್ಮನ್ನ ಮನೆಯಿಂದ ಹೊರಗಾಕಿದ್ರು, ನೀವು ಆಕ್ಟಿಂಗ್ ಮಾಡಕ್ ಶುರು ಮಾಡಿದ್ರಿ, NSDಗೆ ಸೇರ್ಕೊಂಡ್ರಿ. ಮತ್ತೆ ಅಲ್ಲೂ ಕೂಡ ನಿಮ್ಗೆ ಹೇಳ್ತಾರೆ, ನಿಮಗೆ ಸ್ವರದ ಜ್ಞಾನ ಇಲ್ಲ, ಹಾಡೋದಿಕ್ಕಾಗಲ್ಲ, ಡ್ಯಾನ್ಸ್ ಮಾಡಕ್ಕಾಗಲ್ಲ, ಆಕ್ಟಿಂಗ್ ಮಾಡೋ ಪ್ರಯತ್ನ ಬಿಟ್ಬಿಡಿ ಅಂತ. ಇದು ನನ್ನ ಮತ್ತು ನಸರುದ್ದೀನ್ ಶಾ ಇಬ್ಬರ ಹುಚ್ಚುತನ. ನಾವು ಡಾನ್ಸ್ ಮತ್ತು ಸಿಂಗಿಂಗ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನಾವು ಸಿಂಗಿಂಗ್ನ ಕೂಡ ಆದರೆ ಸೀರಿಯಸ್ ಆಗಿ ತಗೋಬೇಕಿತ್ತು. ಯಾಕಂದರೆ ನಮಗೇನಿತ್ತು ಅಂದರೆ ನಾವೇನು ಡ್ಯಾನ್ಸರ್ಸ್ ಆಗಬೇಕಾ, ನಾವೇನು ಸಿಂಗರ್ ಆಗಬೇಕಾ ಅಂತ. ಆದರೆ NSDಯಲ್ಲಿ ಸಿಂಗಿಂಗ್ ಯಾಕೆ ಮಾಡಿಸ್ತಿದ್ರು ಅಂದರೆ ಅಲ್ಲಿ ವಾಯ್ಸ್ ಕಲ್ಚರ್, ನಿಮ್ಮ ವಾಯ್ಸಲ್ಲಿ ಡೆಪ್ತ್ ಬರುತ್ತೆ, ವೇರಿಯೇಷನ್ ಬರುತ್ತೆ ಅಂತ. ಅದಲ್ಲದೆ ಒಂದು ಫಿನಿಶಿಂಗ್ ಬರುತ್ತೆ ವಾಯ್ಸಲ್ಲಿ ಅಂತ. ಮತ್ತು ಡಾನ್ಸ್ ಯಾಕೆ ಮಾಡಿಸ್ತಿದ್ರು ಅಂತಂದರೆ ಬಾಡಿ ಗ್ರೇಸ್ಫುಲ್ ಆಗ್ತಿತ್ತು. ನಾವು ಡಾನ್ಸರ್ಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಸೊ ನಮಗೆ ಇದೆಲ್ಲ ಅರ್ಥ ಆಗಲಿಲ್ಲ ಅವಾಗ. ಇನ್ನೊಂದು ಆಶ್ಚರ್ಯ ಸಂಗತಿ ಏನು ಅಂದ್ರೆ, ನಿಮ್ಮ ಇಂಗ್ಲಿಷ್ ಅಷ್ಟು ಚೆನ್ನಾಗಿಲ್ಲ, ಆದ್ರೂ ನೀವು ಹಾಲಿವುಡ್ ಅಲ್ಲಿ ಆಕ್ಟ್ ಮಾಡೋದಿಕ್ ಹೋದ್ರಿ. ಅರೆ ಅಣ್ಣ, ನೀವೇನು ಇವತ್ತಿಲ್ಲಿ ನಮ್ಮನ್ನ ಬೆತ್ತಲೆ ನಿಲ್ಲಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ನಿಮಗೇನು ಅನ್ಯಾಯ ಮಾಡಿದ್ದೀನ್ರಿ ನಾನು? ನಾನು ಜನತೆ ಮುಂದೆ ಬರೀ ಸತ್ಯವನ್ನ ಇಡ್ತಾ ಇದ್ದೇನೆ. ಸರಿ ಸರ್, ನೀವು ಖಂಡಿತ ಇಡೀ ಮುಂದೆ. ಒಂದು ಮಾತಂತೂ ನಿಜ ಸರ್, ನಾನು ಪಂಜಾಬಿ ಮೀಡಿಯಂನಲ್ಲಿ ಓದಿದ್ದು, ಆಯಿತಾ? ಮತ್ತು ಇವತ್ತು ನನಗೆ ಅದ್ರ ಮೇಲೆ ಗರ್ವ ಫೀಲ್ ಆಗುತ್ತೆ. ಯಾಕಂದರೆ NSD ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಇಂಗ್ಲೀಷ್ ಮೀಡಿಯಂ ಅವ್ರು ಯಾವಾಗ ಬಂದು ಸೇರಿಕೊಂಡ್ರು, ಆವಾಗ ನಮ್ಮ ಲೆಕ್ಚರರ್ಗೆ ಗೊತ್ತಾಯಿತು ನಾನು ವಾಪಸ್ ಪಂಜಾಬ್ಗೆ ಹೋಗ್ಬಿಡ್ತಾನೆ ಇವನು ಅಂತ. ಇಂಗ್ಲೀಷ್ ಅಂದರೆ ನನಗಷ್ಟು ಆಗ್ತಿರ್ಲಿಲ್ಲ. ಅವರು ಏನು ಹೇಳಿದ್ರು ಅಂದರೆ, ನೋಡು, ಇದು ಬರೀ ಒಂದು ಭಾಷೆ. ಅಂದರೆ ಪಂಜಾಬಿ ಮಾತಾಡ್ತೀಯ, ಹಿಂದಿ ಮಾತಾಡ್ತೀಯ, ಅದೇ ಥರ ಇದು ಒಂದು ಭಾಷೆ. ಅವರು ನನಗೊಂದು 2-3 ಟಿಪ್ಸ್ ಕೊಟ್ಟರು. ಅಂದರೆ ಇಂಗ್ಲೀಷ್ ಪೇಪರ್ ಕೊಂಡ್ಕೋ, ದಿನ ಬೆಳಗ್ಗೆ ಓದು ಜೋರಾಗಿ, ಮತ್ತು ರೇಡಿಯೋನಲ್ಲಿ ಇಂಗ್ಲೀಷ್ ನ್ಯೂಸ್ ಕೇಳು, ಮತ್ತು ಯಾರಾದರೂ ಜನ ಒಬ್ರಿಗೊಬ್ರು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರೆ ಅದನ್ನು ಕೇಳಿಸ್ಕೊ, ಮತ್ತು ಹೇಳು. ಅಂದರೆ ತಪ್ಪಾಗಿತ್ತು ಅಂದರೆ ಹೋಗಿ ಕೇಳು, ನಾಚಿಕೆನೆ ಪಡೆದೆ ಕೇಳು. ಸೊ ನಾನಂತೂ ನಾಚಿಕೆ ಬಿಟ್ಬಿಟ್ಟೆ ಸರ್. ಆದರೆ ಕಲಿತೆ, 20 ಇಂಗ್ಲೀಷ್ ಸಿನಿಮಾಗಳು ಮಾಡಿದೆ. ಓಂಪುರಿ ಅವರೇ, ನೀವು ಏನೆಲ್ಲ ಅಚೀವ್ ಮಾಡಿದಿರಲ್ಲ, ನೀವು ಬಂದಿರುವಂತ ಬ್ಯಾಕ್ಗ್ರೌಂಡ್ ಅನ್ನ ನೋಡಿದ್ರೆ ಅದು ಮೆಚ್ಚತಕ್ಕದ್ದೇ. ನೀವು ಯಾವ ತರದ ಸಿನಿಮಾಗಳನ್ನ ಮಾಡಿದ್ರಿ, ಮತ್ತೆ ಹೇಗೆ ನೀವು ಇಂಗ್ಲಿಷನ್ನ ಕಲ್ತ್ಕೊಂಡ್ರಿ, ಮತ್ತೆ ನಿಜಕ್ಕೂ ಇಲ್ಲಿರುವಂತ ಜನತೆಗೆ ಮತ್ತೆ ಯಂಗ್ಸ್ಟರ್ಸ್ಗೆ ಇದು ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಕತೆ. ಆದ್ರೆ ನನ್ನ ಹತ್ರ ಆರೋಪಗಳ ತುಂಬಾ ದೊಡ್ಡ ಪಟ್ಟಿ ಇದೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಜನತೆಯ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ओए चुप है अर्जुन सिंह। ओए ओए द्रौपदी तेरी अकेले की नहीं है, हम सब शेयर होल्डर हैं। ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಜನಪ್ರಿಯ ನಟ ಓಂಪುರಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ನಟ ಓಂ ಪುರಿ ಅವರ ಮೇಲಿರುವ ಆರೋಪವೆಂದರೆ ಇವರು ಯಾವಾಗಲೂ ದುಃಖದಲ್ಲೇ ಇರುತ್ತಾರೆ ಎಂಬುದು. ಓಂಪುರಿ ಅವರೇ, ನೀವು ಮಾಡಿದಂತ ಒಂದೊಂದು ಸಿನಿಮಾಗಳಿದೆಯಲ್ಲ, ಆಕ್ರೋಶ್ ಮಾಡಿದ್ರಿ, ಅರ್ಧ ಸತ್ಯ ಮಾಡಿದ್ರಿ, ಈ ಸಿನಿಮಾಗಳನ್ನ ಜನರು ತುಂಬಾ ಮೆಚ್ಕೊಂಡ್ರು, ಮತ್ತೆ ನಿಮ್ಮನ್ನ ಒಳ್ಳೆ ನಟ ಅಂತ ಕೂಡ ಅಪ್ಕೊಂಡ್ರು. ಆದ್ರೆ ನೀವು ತುಂಬಾ ದುಃಖದಲ್ಲೇ ಇದ್ರಿ, ನೀವು ಪಾಪ್ಯುಲರ್ ಆಗ್ಲಿಲ್ಲ ಅಂತ. ಪಾಪ್ಯುಲರ್ ಆಗಿಲ್ವಾ? ಅಯ್ಯೋ, ಮನೆಯಿಂದ ಪಾರ್ಲಿಮೆಂಟ್ವರೆಗೂ ಹೆಸರು ಬಂತು, ಪಾಪ್ಯುಲರ್ ಆದೆ. ನೀವು ಪಾಪ್ಯುಲರ್ ಆಗಿಲ್ಲ ಅಂತೀರಲ್ರಿ. ನಿಮ್ಗೆ ಯಾವಾಗ ಅನ್ನಿಸ್ತಲ್ಲ ನಿಮ್ಮನ್ನ ಒಬ್ಬ ಒಳ್ಳೆ ನಟ ಅಂತ ಜನರು ಒಪ್ಕೊಂಡಿದ್ದಾರೆ ಅಂತ, ಆಗ ನೀವು ಎಂಥ ಸಿನಿಮಾಗಳನ್ನ ಮಾಡಿದ್ರಿ ಅಂತಂದ್ರೆ, ಹೇರಾಫೇರಿ ಮತ್ತೆ ಚಾಚಿ 420 ದುಡ್ಡು ಮಾಡೋದಕ್ಕೆ. ಹೌದು, ದುಡ್ಡು ಗಳಿಸೋದಕ್ಕೆ ಖಂಡಿತ ಇದು ಸರಿ ಇದೆ. ದುಡಿಮೆಗೋಸ್ಕರನೇ ಬಂದ್ವಿ. ಮತ್ತೆ ನಾನು ಬಂದಾಗ ಯಾವ ವಿಚಾರದಿಂದ ಬಂದಿದ್ದೆ ಅಂದ್ರೆ ಸಮಾಜನ ಬದಲಾಯಿಸ್ಬಿಡ್ತೀನಿ ಅಂತ. ಆದರೆ ಆಮೇಲೆ ಗೊತ್ತಾಯ್ತು ಇದು ತುಂಬ ಕಷ್ಟದ ಕೆಲಸ ಅಂತ. ಇಲ್ಲಿ ತುಂಬ ದೊಡ್ಡ ದೊಡ್ಡ ತಿಮಿಂಗಲಗಳು ಕೂತಿವೆ, ಏನು ಬದಲಾಯಿಸೋಕೆ ಬಿಡಲ್ಲ. ಈ ಮಾತು ನಿಜಾನ? ನಿಮ್ಮ ಮೊದಲ ಸಕ್ಸಸ್ಫುಲ್ ಸಿನಿಮಾ ಅಂದ್ರೆ ಅರ್ಧ ಸತ್ಯ. ಆ ಸಿನಿಮಾ ನಿಜಕ್ಕೂ ಅಮಿತಾಬ್ ಬಚ್ಚನ್ ಅವ್ರಿಗೆ ಅಂತ ಮಾಡಿದಂಥ ಸಿನಿಮಾ. ನಾನು ಕೇಳ್ಪಟ್ಟೆ, ಅಂದರೆ
ಅಮಿತಾಬ್ ಬಚ್ಚನ್ ಅವರಿಗೆ ಬಾಯಿ ಮಾತಲ್ಲಿ ಹೇಳಿದ್ರು ಕತೆ, ಬಚ್ಚನ್ ಸಾಹೇಬ್ರಿಗೆ ಕತೆನೂ ಕೊಟ್ಟಿದ್ರು ಅನ್ಸುತ್ತೆ. ಆದ್ರೆ ಅವರು ಬೇಡ ಅಂದಿದ್ದೆ ಒಳ್ಳೇದಾಯ್ತು ಅನ್ಸುತ್ತೆ. ನಾನು ಅವರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದ. ನೋಡಿ, ಈಗ ಸಮಯ ಬದಲಾಗಿದೆ, ತುಂಬಾ ದೊಡ್ಡ ದೊಡ್ಡ ಹೀರೋಗಳು ಬಂದಿದ್ದಾರೆ, ಅವರು ಕೂಡ ನೀವು ಮಾಡಿದಂತ ಸಿನಿಮಾಗಳನ್ನ ಮಾಡ್ಬೇಕು ಅಂತಾರೆ. ಇದು ಬಚ್ಚನ್ ಸಾಹೇಬ್ರೆ ಕಲ್ಸಿದ್ದಾರೆ ಎಲ್ಲರಿಗೂ. ಯಾಕಂದ್ರೆ ಮೊದಲನೇ ಪ್ರಾರಂಭ ಅವರೇ ಮಾಡಿದ್ರು. ನಾವೇನ್ ಅನ್ಕೊಂಡಿದ್ವಿ, ನಾವು ಮುದುಕರಾದ್ಮೇಲೆ ನಮಗೆ ಯಾವುದೋ ಒಂದು ಒಳ್ಳೆ ಡೈನಾಮಿಕ್ ಮುದುಕನ್ ರೋಲ್ ಕೊಡ್ತಾರೆ ಅಂತ. ಆದ್ರೆ ನಮ್ಮ ಬಚ್ಚನ್ ಸಾಹೇಬ್ರಂತೂ ಸ್ಟಾರ್, ಮತ್ತೆ ಅವರು ಇರೋ ಬರೋದನ್ನೆಲ್ಲ ಎತ್ಕೊಂಡು ಅರ್ಧ ಹೋಗ್ತಾರೆ. ಸತ್ಯ, ನೀವು ಮಾಡಿದಂತ ಮೊದಲನೇ ಸಿನಿಮಾ, ಅದನ್ನ ಮಾಡೋದಕ್ಕೆ ನೀವು ಸಾಕಷ್ಟು ದಿನ ಪೊಲೀಸ್ನವರ ನಿಕಟವರ್ತಿ ಆಗಿರ್ತೀರಾ, ಅದನ್ನ ಕಲಿಯೋದಕ್ಕೆ. ಆವಾಗ ನಾವು ಫೇಮಸ್ ಇರಲಿಲ್ಲ, ಅದಕ್ಕೆ ಪೊಲೀಸರು ನನ್ನ ಕಂಡು ಹಿಡಿಲಿಲ್ಲ, ನಾನು ಯಾರು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆಕ್ರೋಶ್ ರಿಲೀಸ್ ಆಗಿತ್ತು, ನಾನು ಸುಮ್ಮನೆ ಕೂತ್ಕೊಂಡು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಮತ್ತೆ ನಮ್ಮ ಸಿನಿಮಾಗಳೇ ಇನ್ನು ನಮ್ಮ ಬಿಹೇವಿಯರ್ ಏನು ತೋರಿಸ್ತಾರೋ ಅದು ಖಂಡಿತ ಡೆಡ್ ಆಪೋಸಿಟ್ ನಮಗೆ, ಬೆಹರಾಲ್. ಸೊ ನಾನು ಏನು ಮಾಡಿದೆ, ಗೋರೆಗಾಂವ್ ಪೊಲೀಸ್ ಸ್ಟೇಷನ್ ಹತ್ರ ಹೋದೆ. ಅವಾಗ ಅವರು ಕೇಳಿದ್ರು, ಏನ್ರಿ ನೀವೇನಾದ್ರೂ ಕುಡಿತೀರಾ ಅಂತ. ನಾನು ಇಲ್ಲ ಅಂದೆ. ಅವರು ಸ್ವಲ್ಪ ಕುಡೀರಿ ಅಂದು ಮಾರಾಮಾರಿ ತೊಗೊಂಡು ಬಾ 2 ಅಂತಂದ್ರು. ನಾನಂದೆ, ಈ ಮಾರಾಮಾರಿ ಅಂದ್ರೆ ಏನು ಅಂತ. ಅವ್ರು ಹೇಳಿದ್ರು, 1 ಸೋಡಾ 1 ಲಿಮ್ಕಾ 2 ಮಿಕ್ಸ್ ಮಾಡ್ಲಾಗತ್ತೆ, ಅರ್ಧ ಸೋಡಾ ಅರ್ಧ ಲಿಮ್ಕಾ ಮಾರಾಮಾರಿ ಅಂತ. ಮತ್ತೆ ಸಿಟಿ ಆಫ್ ಜಾಯ್ ನಲ್ಲಿ ನೀವು ಆಕ್ಟಿಂಗ್ ಮಾಡಿದಾಗ ನೀವು ರಿಕ್ಷಾ ಓಡಿಸೋದನ್ನ ಕಲ್ತ್ರಿ. ಹೌದು, ನನಗೆ ರೋಡ್ ಮೇಲೆ ರಿಕ್ಷಾ ಹೊಡೆಯೋಕೆ ತುಂಬ ಇಷ್ಟ. ನಾನು ಕಲ್ಕಟ್ಟಾಗಿ ಇಳಿದ್ಮೇಲೆ ನಾನು ಕೇಳಿದೆ ರಿಕ್ಷಾ ಎಲ್ಲಿದೆ ಅಂತ. ಸೊ ಅವ್ರು ಹೇಳಿದ್ರು, ಸರ್ ಸೆಟ್ಟಲ್ಲಿದೆ ಅಂತ. ಅವ್ರೇನು ಸೆಟ್ ಮಾಡಿದ್ರಲ್ಲ ಅದು ತುಂಬ ದೊಡ್ಡದಿತ್ತು. ಆದರೆ ಅಲ್ಲಿ ಓಣಿಗಳಲ್ಲಿ ರಸ್ತೆ ಎಲ್ಲೆಲ್ಲೋ ಇಟ್ಟಿಗೆ ಇದೆ, ಕಲ್ಲಿನ ಗೋಡೆಗಳಿದೆ, ಸಣ್ಣ ಸಣ್ಣ ಗಲ್ಲಿಗಳು. ನಂದೇನಂದ್ರೆ ನಾನು ರಸ್ತೆ ಮೇಲೆ ಓಡಿಸ್ಬೇಕು ಸೈಕಲ್, ನನ್ನ ಈ ರಿಕ್ಷಾ. ನಾನಂದೆ, ಈ ರಿಕ್ಷಾನ ಹೋಟೆಲ್ ರೂಮಿಗೆ ಸೇರಿಸ್ಬಿಡಿ, ನಾನು ದಿನ ಬೆಳಗ್ಗೆ ಎದ್ದು ರೋಡ್ ಮೇಲೆ ಜಾಗಿಂಗ್ ನಂದು. ಅವರು ಓಕೆ ಅಂದರು. ನೆಕ್ಸ್ಟ್ ಡೇ ನಾನು 5 ಗಂಟೆಗೆ ಎದ್ದು ಚಾಯ್ ಕುಡಿದು ಕೆಳಗಡೆ ಹೋದೆ. 2 ರಿಯಲ್ ರಿಕ್ಷಾ ಪುಲ್ಲರ್ಸ್ ನನ್ನ ರಿಕ್ಷಾದಲ್ಲಿ ಹಿಂದೆ ಕೂತಿದ್ರು ಬಾಡಿಗೆದಾರರಾಗಿ. ಮತ್ತು ನಾನು ಟ್ರ್ಯಾಕ್ ಸೂಟ್ ಹಾಕ್ಕೊಂಡು ಒಬ್ಬ ಹುಚ್ಚನ್ ಥರ ಹೊರಗಡೆ ಹೋಗ್ಬಿಟ್ಟೆ. 15 ನಿಮಿಷದಲ್ಲಿ ಅಲ್ಲೊಂದು ಗುಂಪಾಗ್ಬಿಡ್ತು. ಅಂದರೆ ಯಾರಪ್ಪ ಈ ಜೋಕರ್ ಅಂತ, ಯಾರಪ್ಪ ಇವನು ಸೂಟು ಬೂಟು ಹಾಕ್ಕೊಂಡು ರಿಕ್ಷಾ ಹೊಡಿತಿದ್ದಾನೆ. ನಾನೆಂದೆ, ಗುರು ಇದೆಲ್ಲ ನಡೆಯಲ್ಲ ನನಗೆ. ಆಮೇಲೆ ಏನು ಡಿಸೈಡ್ ಮಾಡಿದೆ ಅಂದರೆ, ಲುಂಗಿ, ಬನಿಯಾನ್ ಮತ್ತೊಂದು ಗಂಚೆ, ಆ ಗಂಚೆಯ ಕೊನೆ ಬಾಯಲ್ಲಿ, ಅಂದರೆ ಯಾರಿಗೂ ಗೊತ್ತಾಗಬಾರ್ದು ಯಾರು ಅಂತ. ಮತ್ತು ನಾನು 15 ದಿನ ಬೆಳಗ್ಗೆ 5 ಗಂಟೆಗೆ ಬಂದ್ಬಿಡ್ತಿದ್ರು ಅವರು ರಿಕ್ಷಾ ಪುಲ್ಲರ್ಸ್. ಅವ್ರು ಕೂತ್ಬಿಡ್ತಿದ್ರು ಪ್ಯಾಸೆಂಜರ್ ಜಾಗದಲ್ಲಿ, ಸೊ ದಟ್ ನೋ ಬಡಿ ಸ್ಟಾಪ್ಸಸ್. ಆದರೆ ಮೊದಲನೇ ದಿನ ಅಂತೂ ನಾನು ಸ್ವಲ್ಪ 40 ನಿಮಿಷ ಓಡೋಕ್ಕೆ ಸಾಧ್ಯ ಆಯಿತು. 15 ದಿನ ಆದಮೇಲೆ ಅದು ನೆಕ್ಸ್ಟ್ ಏನಾಗಿತ್ತು ಅಂದರೆ 1 ವರ್ಷದಾಗ್ಬಿಟ್ಟಿತ್ತು. ನೋಡಿ, ಸ್ಪರ್ಶಲ್ಲಿ ನೀವು ಒಂದು ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು, ಬ್ಲೈಂಡ್ ಟೀಚರ್. ಮತ್ತೆ ಅದಕ್ಕೂ ಕೂಡ ನೀವು ಅಲ್ಲಿಗೆ ಹೋಗಿದ್ರ? ನಾವದು ಶೂಟಿಂಗು ಒಂದು ಕುರುಡರ ಸ್ಕೂಲಿಗೆ ಮಾಡ್ತಾ ಇದ್ವಿ. ಅಲ್ಲಿ ಕುರುಡು ಮಕ್ಕಳೆಲ್ಲ ಓದ್ತಾರೆ, ಮತ್ತು ಕೆಲವರು ಅಧ್ಯಾಪಕರು ಕುರುಡರಿದ್ರು, ಪ್ರಿನ್ಸಿಪಲ್ ಕೂಡ ಕುರುಡರಾಗಿದ್ರು. ಸೊ ಅವ್ರನ್ನ ನೋಡೋದ್ರಲ್ಲಿ. ನೀವು ನರಸಿಂಹದಲ್ಲಿ ವಿಲನ್ ರೋಲ್ ಅನ್ನ ಮಾಡಿದಾಗ ಅದಕ್ಕೆ ಮುಂಚೆ ನೀವು ಚಾಕುಚೂರಿ ಬೀಸಿದ್ರ ಜನರಿಗೆ? ಸರ್ ನೀವು ನೋಡಿ ಸರ್ ಏನು ಆರೋಪ ಹೊರಿಸ್ತಾ ಇದ್ದೀರಾ? ಇವತ್ತು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಜನರಲ್ಲಿ ಯಾರಾದ್ರೂ ಇವರ ಆಕ್ಟಿಂಗ್ ನ ಬಗ್ಗೆ ಏನಾದ್ರೂ ಪ್ರಶ್ನೆಗಳನ್ನ ಕೇಳೋದಿದ್ಯಾ? ಕೇಳ್ಬೋದು. ಇದು ಅದೇ ಹುಡುಗಿ ಅಲ್ಲ? ಮಗು ನೀನೇ ಅಲ್ವಾ ಹೇಳಿದ್ದು ನೀವು ಈಗಲೂ ಹ್ಯಾಂಡ್ಸಮ್ ಇದ್ದೀರಿ? ಸರ್ ನಾನು ನಿಜ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನೀವು ನಿಜವಾಗ್ಲೂ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ. ಥ್ಯಾಂಕ್ ಯು ಅಮ್ಮ. ಈ ವಯಸ್ಸಲ್ಲೂ ಕೂಡ ಸರ್ ನಾನು ನಿಮ್ಮ ಹಲವಾರು ಮೂವೀಸ್ ನೋಡಿದ್ದೀನಿ. ಅಂದ್ರೆ ಚಾಚಿ 420 ಮತ್ತೆ ಸಿಂಗಿಸ್ ಕಿಂಗಲ್ಲಿ ನೀವು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದೀರಾ, ಖುಷಿ ಆಯ್ತು. ಆದ್ರೆ ಸ್ಪೆಷಲಿ ನಿಮ್ಮ ಆಕ್ಟಿಂಗ್ ಚೆನ್ನಾಗೇ ಇರುತ್ತೆ ಸರ್, ಆದ್ರೆ ನಿಮ್ಮ ವಾಯ್ಸ್ ಇದೆಯಲ್ವಾ, ಗದರ್ ಏಕ್ ಪ್ರೇಮ್ ಕಥಾ, ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ರಿ, ಬಹುಶಃ ನಿಮ್ ವಾಯ್ಸೇ. ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಾ? ಸರ್ ನಿಮ್ ವಾಯ್ಸ್ ಅಲ್ಲಿ ಏನೋ ಒಂಥರ ಶಕ್ತಿ ಇದೆ ಸರ್, ಅದ್ ನನಗೆ ತುಂಬಾ ಚೆನ್ನಾಗ್ ಅನ್ಸತ್ತೆ. 1 ನಿಮಿಷ ಸರ್, ನನ್ಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ನಾನು ಹೇಳ, ಈ ಹುಡುಗಿ ಯಾವ ಸ್ಟೇಟ್ನವಳು ಅಂತ? ಇವಳು ಬಂಗಾಲಿ. ಕೇಳ್ರಿ ಹೇಳಿ ಸರ್. ನೀವು ಬಂಗಾಲಿ ಅಲ್ವಾ? ನಾನು ಆಕ್ಚುಲಿ ಬೆಂಗಾಲಿ. ಏನ್ ಹೆಸರು? ಸರ್ ನಾನ್ ಚೆನ್ನಾಗೇ ಇದ್ದೀನಿ ಸರ್, ಥ್ಯಾಂಕ್ ಯು.
ನಾನು ಆಕ್ಚುಲಿ ಕೋಲ್ಕತ್ತಾಯಿಂದ ಬಂದಿರೋದು ನಿಮ್ಮನ್ನ ನೋಡಕ್ಕೆ ಅಂತಾನೆ. ನಿಮ್ಮೂರು ಕೋಲ್ಕತ್ತಾ? ಕೋಲ್ಕತ್ತಾ. ಸರ್, ನಾನು ನಿಮ್ಮಿಂದ ನಿಮ್ಮ ಫೇವ್ರೆಟ್ ಡೈಲಾಗ್ ಕೇಳಬೇಕು ಅಂತ ಇಷ್ಟಪಡ್ತೀನಿ. ನಿಮ್ಮ ಫೇವ್ರೆಟ್ ಫಿಲ್ಮ್ದು ಫೇವ್ರೆಟ್ ಡೈಲಾಗ್ ಮೂವಿಲಿ ಹೇಗೆ ಹೇಳಿದ್ರಿ ಹಾಗೆ ಹೇಳಿ ಸರ್, ಪ್ಲೀಸ್ ಸರ್. ಎಷ್ಟೊಂದು ಮೂವೀಸ್ ಮಾಡಿದ್ದೀರಾ ನೀವು, ಅದ್ರಲ್ಲಿ ನಿಮಗೆ ಫೇವ್ರೆಟ್ ಡೈಲಾಗ್ ಯಾವುದು ಸರ್? ओए चुप है अर्जुन सिंह। ओए ओए द्रौपदी तेरी अकेले की नहीं है, हम सब शेयर होल्डर हैं। ಇತ್ತೀಚೆಗೆ ಎಂಥ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ಡೈಲಾಗ್ ಕಡಿಮೆ ಇರುತ್ತೆ, ಬೈಗುಳ ಜಾಸ್ತಿ ಇರುತ್ತೆ. ಹೌದು. ಅಂಥ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆಯಾ ನಿಮಗೆ? ಸರ್, ನಿಜವಾಗ್ಲೂ ನನಗೆ ಇವತ್ತಿನ ತನಕ ಒಂದು ಅವಕಾಶ ಸಿಕ್ಕಿಲ್ಲ. ಮತ್ತು ನಾನು ಏನಂದರೆ ಆ್ಯಕ್ಟಿಂಗ್ ಮಾಡುವಾಗ ಕೆಟ್ಟ ಮಾತುಗಳು ಬಳಸಲ್ಲ. ನಾನು ನಿಜ ಜೀವನದಲ್ಲಿ ಬೈಬೇಕು ಅಂತಿದ್ದೀನಿ. ನೀವು ಸಿಸ್ಟಮ್ನ ಬಗ್ಗೆ ಸಾಕಷ್ಟು ಏನು ಮಾತಾಡ್ತಿದ್ದೀರಲ್ಲ, ಅದು ತುಂಬ ಸೆನ್ಸಿಟಿವ್ ವಿಷಯ ಅಲ್ವಾ? ಅಂದರೆ ನಿಜವಾಗ್ಲೂ ನನ್ನ ಪ್ರಕಾರ ನಮ್ಮ ಸಿನಿಮಾ ಇಂಡಸ್ಟ್ರಿದೇನಿದೆಯಲ್ಲ ಲೈನು, ಅದು ಪೂರ್ತಿ ಸಮಾಧಿ ಆಗ್ಬಿಟ್ಟಿದೆ. 10% ಸಿನಿಮಾಗಳು ಮಾತ್ರ ಇದೆ, ಅಂದರೆ ನೋಡೋದಕ್ಕೆ ಚೆನ್ನಾಗಿರೋವಂಥವು. ಅಂದರೆ 1950ರಿಂದ ಹಿಡಿದು ಸಿನಿಮಾ ಲೈನ್ನಲ್ಲಿ ಸಿನಿಮಾದ ಕೀಳ್ಮಟ್ಟ ಕಾಣಿಸ್ತಾನೇ ಇದೆ. ಇದನ್ನ ಬರೀ ಎಂಟರ್ಟೈನ್ಮೆಂಟ್ನ ಒಂದು ಸಾಧನೆ ಅನ್ಕೋತಿದ್ದಾರೆ. ಯಾರಿಗೂ ಇದರಲ್ಲಿ, ಯಾರೇ ಆಗಲಿ ಯಾರಿಗೂ ಇದರಲ್ಲಿ ನಿಯತ್ತಿಲ್ಲ. ದೇಶದಲ್ಲಿ ಏನು ನಡೀತಿದೆ, ದಿನ ಬೆಳಗ್ಗೆ ಪೇಪರ್ ತೆಗೆದ್ರೆ ಅಲ್ಲಿ ಏನು ನಡೀತಿದೆ, ಡಿಸೆಂಬರ್ 16ಕ್ಕೆ ಏನಾಯಿತು, ಎಷ್ಟು ನಾಚಿಕೆಟ್ಟವ್ರಂದ್ರಿ ನಾವು. ಇಡೀ ಸಮಾಜ ನಾಚಿಕೆಗೇಡ ಅನ್ನಂಗಾಗಿದೆ. ಈ ಸಮಾಜವನ್ನು ನೋಡ್ಕೊಂಡು ಹೋಗೋರಿಗೆ ಹಸುವೆಂಗಾಗುತ್ತೆ, ನಿದ್ದೆ ಹೇಗೆ ಬರುತ್ತೆ ಅಂತ ಆಶ್ಚರ್ಯ ನನಗೆ. ನೋಡಿ, ದೇಶದ ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದರ ಬಗ್ಗೆ ಸಾಕಷ್ಟು ಆರೋಪಗಳು ನನ್ನ ಹತ್ರ ಇದೆ. ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ಓಂ ಪುರಿ ಅವರ ಮೇಲೆ ಜನತೆಯ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಅರೆ, ನೇತಾಗಳನ್ನ ನಾವು ಮೂರ್ಖರು ಅಂತ ಹೇಗೆ ಹೇಳಕ್ಕಾಗುತ್ತೆ? ಇಷ್ಟು ದೊಡ್ಡ ದೊಡ್ಡ ಸ್ಕ್ಯಾಮ್ಗಳನ್ನ ಯಾರಾದರೂ ಮೂರ್ಖರು ಮಾಡೋಕ್ಕಾಗುತ್ತಾ? ತಲೆ ಇಟ್ಕೊಂಡು ಪ್ರಶ್ನೆ ಮಾಡಬೇಕು. ಬುದ್ಧಿ ಇರೋನ್ ಮಾತ್ರ ಮಾಡಕ್ ಸಾಧ್ಯ ಅದು. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಜನಪ್ರಿಯ ನಟರಾದ ಓಂ ಪುರಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ನಟ ಓಂ ಪುರಿ ಅವರ ಮೇಲಿರುವ ಆರೋಪವೆಂದರೆ ಇವರು ರಾಜಕೀಯಕ್ಕೆ ಮಿಸ್ಫಿಟ್ ಎಂಬುದು. ಅಣ್ಣಾ ಹಜಾರೆ ಅವರು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ದಾಗ ಆಗ ನೀವೊಂದು ತುಂಬಾ ದೊಡ್ಡ ಭಾಷಣ ಕೊಟ್ಟಿದ್ರಿ. ಮತ್ತಾಗ ನೀವು ದೇಶದ ರಾಜಕೀಯ ನಾಯಕರನ್ನ ಅವಿದ್ಯಾವಂತರು, ಮೂರ್ಖರು, ಮುಟ್ಟಾಳ್ರು ಹೀಗೆಲ್ಲ ಬೈದಿದ್ರಿ. ಈ ಲಾಸ್ಟ್ದು ನಾನು ಮಾಡಿಲ್ಲ ಸರ್. ನೀವು ನಾನು ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದೆ, ನಿಮ್ಗೆ ನೆನಪಿದೆಯೋ ಇಲ್ವೋ? ನನಗೆ ಚೆನ್ನಾಗಿ ನೆನಪಿದೆ ಸರ್. ಅರೆ, ನೇತಾಗಳನ್ನ ನಾವು ಮೂರ್ಖರು ಅಂತ ಹೇಗೆ ಹೇಳಕ್ಕಾಗುತ್ತೆ? ಇಷ್ಟು ದೊಡ್ಡ ದೊಡ್ಡ ಸ್ಕ್ಯಾಮ್ಗಳನ್ನ ಯಾರಾದರೂ ಮೂರ್ಖರು ಮಾಡೋಕ್ಕಾಗುತ್ತಾ? ತಲೆ ಇಟ್ಕೊಂಡು ಪ್ರಶ್ನೆ ಮಾಡಬೇಕು. ಬುದ್ಧಿ ಇರೋನ್ ಮಾತ್ರ ಮಾಡಕ್ ಸಾಧ್ಯ ಅದನ್ನು. ಆದ್ರೆ ಅವತ್ತು ಸಂಸದರನ್ನ ನೀವು ಹೊಗಳದಂತ ಹೊಗಳಿಕೆ ಎಷ್ಟು ಪ್ರಬಲವಾಗಿತ್ತು ಅಂದ್ರೆ ಅದರ ವಿಚಾರವಾಗಿ ಈ ಪಾರ್ಲಿಮೆಂಟಿನ ಮೆಂಬರ್ಸ್ ಏನಿದ್ರಲ್ಲ ಅವ್ರು ತುಂಬಾ ಕೋಪ ಮಾಡ್ಕೊಂಡಿದ್ರು ಸರ್. ಎಸ್ಪೆಷಲಿ ಶರದ್ ಯಾದವ್ ಅವರು ಮತ್ತು ಲಾಲೂಜಿ ಅವರು. ಕೆಲವರು ಏನ್ ಹೇಳಿದ್ರು ಅಂದ್ರೆ ಓಂ ಪುರಿ ಸ್ವಲ್ಪ ಕುಡಿದು ಬಂದಿದ್ರು ಅಂತ. ಓಹೋ, ಯಾರಾದ್ರೂ ಅಲ್ಲಿ ಬಂದು ವಾಸನೆ ನೋಡಿದ್ರ ನನ್ನ ಬಾಯಿ? ನಾನೇನು ಒಬ್ಬನೇ ನಿಂತಿದ್ನ ಅಲ್ಲಿ? ಅವ್ರು ಹೇಳ್ತಾರೆ ಎಂಪಿಗಳನ್ನ ಅವಿದ್ಯಾವಂತ, ಮೂರ್ಖ, ಮುಟ್ಟಾಳ ಅಂತ ಯಾರಾದ್ರೂ ಕುಡ್ದವ್ರೆ ಹೇಳಕ್ ಸಾಧ್ಯ ಅಂತ. ಹೌದಾ? ಇಲ್ಲೆಲ್ಲ ಹಾಗೇನೂ ಹೇಳ್ಬೋದು, ಹಾಲು ಕುಡ್ದು ಹೇಳ್ಬೋದು. ನೋಡಿ, ಏನಂದ್ರೆ ಈ ಎರಡು ಮಾತುಗಳನ್ನ ಏನು ಆಡ್ಬಿಟ್ರಲ್ಲ, ಅದರ ಕಾಂಟೆಕ್ಸ್ಟ್ನ ಯಾರೂ ಹೇಳಲೇ ಇಲ್ಲ. ಒಂದಂತೂ ನನ್ನ ಕಡೆಯಿಂದ ಒಂದು ತಪ್ಪಕ್ಷರ ಬಂದಿತ್ತು, ಪಾರ್ಲಿಮೆಂಟ್. ಸರಿ, ನಾವು ಒಂದ್ ಕೆಲಸ ಮಾಡೋಣ. ಮೊದಲು ನೀವು ಏನ್ ಹೇಳಿದ್ರಲ್ಲ ಅದನ್ನ ಜನತೆಗೆ ತೋರಿಸ್ಬಿಡೋಣ, ಅವ್ರಿಗೊಂದು ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕೆ. ಈ ಓಂ ಪುರಿ ಅವರು, ಅಣ್ಣಾ ಹಜಾರೆ ಅವರು ಉಪವಾಸ ಮಾಡ್ತಿರ್ಬೇಕಾದ್ರಲ್ಲಿ ಏನ್ ಮಾತಾಡಿದ್ರು? ಇದಂತೂ ಬಿಡಿ, ನಾನು ಸಾಯೋ ತನಕ ನೀವು ತೋರಿಸ್ತಾನೆ ಇರ್ತೀರ ಚಾನಲ್. ನೀವು ನನ್ನ ಅಬೌಟ್ ದ ರೀಲ್ ಅಂತ ಏನು ತೋರಿಸ್ತೀರಲ್ವಾ,
ಅದರಲ್ಲಿ ಇದು ಡೆಫಿನೆಟ್ಲಿ ಇರುತ್ತೆ. ಯಾಕಂದ್ರೆ ನೋಡಿ, ನನಗನ್ಸುತ್ತೆ ಇದು ನಿಮ್ಮ ಜೀವನದ ಬಹಳ ದೊಡ್ಡ ಸೀನ್ ಅಂತ. ಹೌದು ಹೌದು. ಮತ್ತೆ ಆ ಡೈಲಾಗ್ ಏನಿತ್ತಲ್ಲ, ಅದನ್ನ ಬೇರೆ ಯಾರೋ ಬರ್ಕೊಟ್ಟಿದ್ದಲ್ಲ, ನೀವೇ ಸ್ವತಃ ಹೇಳಿದ್ದು. ಹೌದು ಹೌದು ಹೌದು, ಮನಸ್ಸಿಂದ ಬಂದಿರೋ ಧ್ವನಿ ಅದು. ಹೌದು. पार्लियामेंट के आधे से ज्यादा लोग गंवार हैं, अनपढ़ हैं. कैसे लड़ते हैं वो लोग, हम लोग टेलीविजन पे देखते हैं. कैसे लड़ते हैं वो, एक दूसरे पर कुर्सियां फेंकते हैं, एक दूसरे पर माइक फेंकते हैं, एक दूसरे को सुनने के लिए तैयार नहीं है. ये हैं देश के नेता जो देश को चलाएंगे और आपको न्याय देंगे. हमारी भी गलती है, हम ऐसे नालायकों को चुनकर भेजते हैं. अब ऐसे नालायकों को हम नहीं चुने. ಈಗ ನೀವು ಆಡ್ದಂತಹ ಮಾತುಗಳು ನಿಮ್ಗೀಗ ನೆನಪಾಯ್ತಲ್ಲ? ಹೌದು, ಖಂಡಿತ. ನೋಡಿ, ನಾನು ಬರೀ 2 ಅಕ್ಷರಗಳನ್ನ ಬಿಟ್ಟು ಆ 2 ಅಕ್ಷರಗಳ ಬಗ್ಗೆನೂ ನಿಮ್ಗೆ ಹೇಳ್ತೀನಿ ನಾನು. ಈಗ ನಾನು ಅಲ್ಲಿ ಏನು ಹೇಳಿದೆ ಅದಂತೂ ನಿಜ ಅಲ್ವಾಪ. ಕುರ್ಚಿಗಳನ್ನ ಬಿಸಾಕೊಂಡಿದ್ರು ಪಾರ್ಲಿಮೆಂಟಲ್ಲಿ, ಲಕ್ನೋವಲ್ಲಿ. ಮೈಕ್ಗಂತೂ ಬಿಸಾಕೊಳ್ತಾರೆ. ಬ್ಯಾಂಗ್ಳೂರಲ್ಲಿ ಪೊಲೀಸ್ನ ಒಳಗಡೆ ಕರಿಬೇಕಾಯ್ತು, ಯಾಕಂದ್ರೆ ಯಾವುದೋ ಎಂಪಿಗೆ ರಕ್ತ ಬರ್ತಾ ಇತ್ತು, ಇನ್ನೊಬ್ನ ಯಾರೋ ಟೇಬಲ್ ಕೆಳಗಡೆ ನುಸುಳ್ತಾ ಇದ್ದಾನೆ. ನಾವು ಅದ್ರ ಬಗ್ಗೆ ಆಕ್ಷೇಪಣೆನ ಮಾಡ್ತಾ ಈಗ ಮೊನ್ನೆ ಪಂಜಾಬಲ್ಲಿ ಅಮ್ಮ ಅಕ್ಕನ ಮೇಲೆಲ್ಲ ಬೈಕೊಂಡಿದ್ದಾರೆ. ಯೂಟ್ಯೂಬಲ್ಲಿ ಐತ್ ನೋಡ್ರಪ್ಪ, ಎಲ್ರು ನೋಡಿ, ಸ್ವಲ್ಪ ನೋಡಿದಾರವರೆಲ್ಲ. ಆಕ್ಷೇಪಣೆ ಇರುವಂತದ್ದು ನೀವು ಅವಿದ್ಯಾವಂತ ಮತ್ತೆ ಮೂರ್ಖ ಅಂತ ಹೇಳಿದ್ರ, ಅದ್ರ ಬಗ್ಗೆ. ಸರ್, ಮೂರ್ಖರು ಅಂದ್ರೆ ಅದು ಬೈಗಳೇ ಹೇಗಾಗುತ್ತೆ? ಮನೆಯಲ್ಲಿ ಮಗು ಸ್ವಲ್ಪ ಅನ್ನ ಚೆಲ್ಕೊಂಡ್ರೆ ಮೂರ್ಖ ನನ್ನ ಮಗನೇ. ಹ, ಮತ್ ಅವಿದ್ಯಾವಂತ ಅನಕ್ಷರಸ್ಥ ಅಂದ್ರೂ ಏನ್ ದೊಡ್ಡ ಬೈಗಳಲ್ಲ ಅಲ್ಲ ಅದು. ಮತ್ತೆ ನೀವು ಕ್ಷಮೆ ಯಾಕೆ ಕೇಳಿದ್ರಿ? ನಾನು ಕ್ಷಮೆ ಕೇಳಿದ್ದು ನಾನು ಸುಮ್ನೆ ಸ್ಟೈಲಿಗೋಸ್ಕರ ಕೇಳಿದೆ. ನಾನು 15 ವರ್ಷದ ಮಗ ಅಳಕ್ ಶುರು ಮಾಡ್ದ. ಅವನಂದ ನಿಮ್ನ ಜೈಲಿಗೆ ಹಾಕ್ತಾರಪ್ಪ ಅಂತ. ನಾನು ಹೇಳಿದೆ, ಇಲ್ಲಪ್ಪ, ಜೈಲಿಗೆಲ್ಲ ಹಾಕಲ್ಲ, ಇಂಥ ವಿಷಯಗಳಿಗೆಲ್ಲ ದೊಡ್ಡ ಜನ ಎಲ್ಲ ದೊಡ್ಡ ಕ್ರೈಮ್ಗಳು ಮಾಡಿ ಬಚಾವಾಗ್ಬಿಡ್ತಾರೆ. ನಾನು ಇದು ಅದಕ್ಕೆ ನಾನು ಸುಮ್ಮನೆ ಬರೆದ್ಬಿಟ್ಟೆ, ಹೋಗ್ಲಿ ಇರ್ಲಿ ಒಂದು ಸಾರಿ ಅಂತ. ಆದರೆ ನೆಕ್ಸ್ಟ್ ಇದಕ್ಕಿಂತ ಒಂದು ದೊಡ್ಡ ಮಾತನ್ನ ಅಂತೀನಿ ಎಲ್ಲಾದ್ರೂ. ಇವತ್ತು ಅವಕಾಶ ಇದೆ, ಜನತೆ ಮುಂದೆ ಅದನ್ನ ಹೇಳಿ. ಯಾಕಂದ್ರೆ ಇವಂತೂ ನಾನು 2 ಸಾಮಾನ್ಯ ಪದಗಳನ್ನ ಹೇಳಿದ್ದೆ. ನೀವ್ ಹೇಳ್ತಾ ಇದ್ದೀರಾ ಇದಕ್ಕಿಂತ ಹೆಚ್ಚಿನ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ. ಇವತ್ತು ಜನತೆ ಕೂಡ ಇದ್ದಾರೆ, ಕ್ಯಾಮ್ರಾ ಕೂಡ ಇದೆ. ಬೇರೆ ಆಗಿರುತ್ತೆ. ಅದ್ರ ಭಾಷೆ ಹೇಗಿರುತ್ತೆ ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರಲ್ವಾ, ಅದು ಉತ್ತಮವಾದ ನಡವಳಿಕೆ ಅಲ್ಲ. ಇವರೆಲ್ಲ ಏನ್ ಮಾಡ್ತಿದಾರೋ ಅದು ದೇಶದ ಹಿತದಲ್ಲಿ ಇಲ್ಲ. ಯಾವಾಗೋ ಚಾರ ಘೋಟಾಲ ಮಾಡ್ತಾರೆ, ಇದಾಗುತ್ತೆ. ಯಾವಾಗೋ ಇದ್ಲು ತಿಂದ್ಬಿಡ್ತಾರೆ, ಯಾವಾಗಾದ್ರೂ ಕ್ರಿಕೆಟ್ ಬ್ಯಾಟ್ ತಿಂದ್ಬಿಡ್ತಾರೆ. ಮತ್ತೆ ಲೇಟೆಸ್ಟ್ ಆಗಿ ರೈಲ್ವೆನಲ್ಲಿ ಪೋಸ್ಟಿಂಗ್ನ ವಿಚಾರವಾಗಿ ಕರಪ್ಷನ್ ಆಗಿದೆ. ರೈಲ್ವೆಯಲ್ಲಿ ಪೋಸ್ಟಿಂಗ್ ಅಲ್ಲಿ, ಮತ್ತೆ ಹರಿಯಾಣ ಅಲ್ಲಿ ಸರ್, ಟೀಚರ್ಗಳ ಪೋಸ್ಟಿಂಗ್ನಲ್ಲಿ, ಟೀಚರ್ಸ್ ಪೋಸ್ಟಿಂಗ್ ಅಲ್ಲಿ. ಅಂದ್ರೆ ಇದಂತೂ ನನಗೆ ನಂಬಕ್ಕೆ ಆಗಲ್ಲ. ಈ ದೇಶದಲ್ಲಿ ಗುರುನಾನಕ್, ಕಬೀರ್, ಮತ್ತೆ ಗಾಂಧೀಜಿ, ನೆಹರು ಅವರು, ಪಟೇಲ್ ಸಾಹಬ್, ಅಂದ್ರೆ ಇವರೆಲ್ಲ ನಮ್ಮ ದೇಶದಲ್ಲೇ ಹುಟ್ಟಿದ್ರೇನು? ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಓಂ ಪುರಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನಿಮಗೆ 14 ವರ್ಷ ಇದ್ದಾಗ ನಿಮಗೆ 55 ವರ್ಷದ ಕೆಲಸದಾಕೆ ಜೊತೆಗೆ ಸಂಬಂಧ ಇತ್ತು. ಒಂದ್ ನಿಮಿಷ, ನೀವು ನನಗೆ ಒಂದು ವಿಷಯ ಹೇಳಿ. 14 ವರ್ಷದ ಹುಡುಗನ್ ತಪ್ಪ ಅಥವಾ 55 ವರ್ಷದ ಮಹಿಳೆಯ ತಪ್ಪ? ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಜನಪ್ರಿಯ ನಟ ಓಂ ಪುರಿ ಅವರು. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ನಟ ಓಂ ಪುರಿ ಅವರ ಮೇಲಿರುವ ಆರೋಪವೆಂದರೆ ಇವರು ಪರ್ಸನಲ್ ಲೈಫ್ ನಲ್ಲಿ ತುಂಬಾ ಎಡವಟ್ಟು ಮಾಡಿಕೊಂಡಿದ್ದಾರೆ ಎಂಬುದು. ಅರೆ ಎಲ್ಲಿ ಹೊರಡೋಗ್ತಾ ಇದ್ದೀರಾ? ಏನು ನೀವೇನು ಅನ್ಕೊಂಡಿದ್ರಿ? ಹೆದರ್ಕೊಂಡೆ ಅನ್ಕೊಂಡ್ರೇನು?
ನನ್ಗನ್ಸುತ್ತೆ ಧೈರ್ಯ ತಗೊಳಕ್ ಹೋಗಿದ್ರಿ ಅಂತ. ಓಂಪುರಿ ಅವರೇ, ನಾನು ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೆ. ನಿಮ್ಮ ಆತ್ಮಕಥೆ ನನ್ನ ಹತ್ರ ಇದೆ. ಇದನ್ನ ನಿಮ್ಮ ಪತ್ನಿ ಬರೆದಿದ್ದಾರೆ. ಎಷ್ಟನೇ ಅವಳು? ನಿಮ್ಮ ಎರಡನೇ ಹೆಂಡತಿ ನಂದಿತಾ ಪೂರಿ ಅವರು ಇದನ್ನ ಬರೆದಿದ್ದಾರೆ. ನೀವು 150 ಸಿನಿಮಾ ಮಾಡಿದ್ದೀರಾ, 35 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀರಾ. ನಿಮ್ಮ ಹೆಸರು ಇನ್ನೊಬ್ಬ ನಟಿಯ ಜೊತೆ ಯಾವತ್ತೂ ಕೂಡ ತಳ್ಕೊ ಹಾಕೊಂಡಿಲ್ಲ. ನಿಮ್ ಬಗ್ಗೆ ಯಾವ ಹೀರೋಯಿನ್ ಕೂಡ ಕಂಪ್ಲೇಂಟ್ ಮಾಡಿಲ್ಲ. ನಿಮಗೆ ಮಾತಿಗೆ ಅಯ್ಯೋ ಅನಿಸ್ತಿದ್ಯಾ ಇಲ್ಲ ಗರ್ವ ಅನಿಸ್ತಿದ್ಯಾ? ಈ ವಿಚಾರವಾಗಿ ನನಗೆ ಬಹಳ ಖುಷಿ ಇದೆ. ಆದ್ರೆ ನಿಮ್ಮ ಪತ್ನಿ ಅವರು ಬರೆದಿದ್ದಾರೆ, ನಿಮಗೆ 14 ವರ್ಷ ಇದ್ದಾಗ ನಿಮಗೆ 55 ವರ್ಷದ ಕೆಲಸದಾಕೆ ಜೊತೆಗೆ ಸಂಬಂಧ ಇತ್ತು. ಒಂದ್ ನಿಮಿಷ, ನೀವು ನನಗೆ ಒಂದು ವಿಷಯ ಹೇಳಿ. 14 ವರ್ಷದ ಹುಡುಗನ್ ತಪ್ಪ ಅಥವಾ 55 ವರ್ಷದ ಮಹಿಳೆಯ ತಪ್ಪ? ಹೋಗ್ಲಿ ಬಿಡಿ. ಮತ್ತೊಂದು ತಪ್ಪಿನ ಬಗ್ಗೆ ಅವರು ಬರೀತಾರೆ, ನಿಮಗೆ 37-38 ವರ್ಷ ಆಗಿದ್ದಾಗ ನಿಮಗೆ ಒಬ್ಬ ಕಡಿಮೆ ವಯಸ್ಸಿನ ಕೆಲಸದಾಕೆ ಜೊತೆ ಸಂಬಂಧ ಇತ್ತು. ತಗಳಪ್ಪ, ವಯಸ್ಸಲ್ಲಿ ಚಿಕ್ಕವಳಂತೆ. 5 ವರ್ಷ ಚಿಕ್ಕವಳಿದ್ರು ಅವಳು ಚಿಕ್ಕ ಹುಡುಗಿನ? ಅದ್ಭುತ ಬಿಡ್ರಿ ನೀವು. ನೋಡಿ, ಫಸ್ಟು ಇನ್ನೊಂದೇನಂದ್ರೆ, ಅವಳು ಕೆಲಸದವಳಲ್ಲ. ನಮ್ಮ ತಂದೆ 80 ವರ್ಷ ಆಗಿತ್ತು. ಅವ್ರನ್ನ ನೋಡ್ಕೊತಿದ್ಲು ಆ ಅಮ್ಮ. ನನ್ನ 3 ಅಣ್ಣನ ಮಕ್ಕಳು. ನನ್ನ ಅಣ್ಣ ಓದಿರಲಿಲ್ಲ, 8ನೇ ಕ್ಲಾಸ್ ಪಾಸ್ ಆಗಿದ್ರು. ಮತ್ತು ಪಂಜಾಬ್ನಲ್ಲಿ ಟೆರರಿಸಮ್ ಏನಿತ್ತು ಅದು ಪೀಕಲ್ಲಿತ್ತು. ಅದಕ್ಕೆ ಅವ್ರ ಮಕ್ಕಳನ್ನ ನಾನು ಇಲ್ಲಿ ಕರ್ಕೊಂಬಂದಿದ್ದೆ. ಒಬ್ಬನ 5ನೇ ಕ್ಲಾಸ್ ಓದ್ತಿದ್ದ, ಒಬ್ಬನ 7ನೇ ಕ್ಲಾಸು, ಇನ್ನೊಬ್ಬನು 9ನೇ ಕ್ಲಾಸು. ಮತ್ತು ನಾನು ಶೂಟಿಂಗಿಗೆ ಹೊರಗಡೆ ಹೋಗ್ಬಿಟ್ಟಿರ್ತಿದ್ದೆ. ಒಂದೊಂದ್ಸರಿ 1 ವಾರ ಹೋಗ್ತಿದ್ದೆ, 10 ದಿನ ಹೋಗ್ತಿದ್ದೆ, 15 ದಿನ ಹೋಗ್ತಿದ್ದೆ. ಅವರು ಮನೆ ಕೇರ್ ಟೇಕರ್ ಆಗಿದ್ಲ ಅಮ್ಮ. ಆವಾಗ ನನಗೆ ಸ್ವಲ್ಪ ಪರಿಚಯ ಬೆಳೀತು. ಆವಾಗ ಇನ್ನೂ ನನ್ನ ಮದುವೆನೂ ಆಗಿರಲಿಲ್ಲ. ಮದುವೆ ಆಗಿತ್ತು ಅಂದರೆ ನೀವು ಅಂತಿದ್ರೆ ಅಡಲ್ಟ್ರಿ ಅಂತ. ಏನು ಅಡಲ್ಟ್ರಿ ರೀ? ನೀವು ಹೇಳ್ರಿ, ಅಡಲ್ಟ್ರಿ ಎಲ್ಲಿದೆ ಇದರಲ್ಲಿ? 37 ವರ್ಷದ ಮನುಷ್ಯನಿಗೆ ಏನು ಆಸೆಗಳಿರಲ್ವಾ? ಇನ್ನೊಂದು ಇಲ್ಲ, ಅದನ್ನೆಲ್ಲ ಬಿಡಿ. ಕಾರಣನೂ ಡಿವೋರ್ಸೇ. ನನಗೆ ಅದ್ರ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಇಲ್ಲ. ನೀವು ಮತ್ತೆ ಹೇಳ್ತಿದ್ದೀರಲ್ಲ, ಆರೋಪ ಆಗ್ತಿಲ್ಲ. ಆರೋಪ ಏನು ಅಂತಂದ್ರೆ, ಈ ಎಲ್ಲ ವಿಚಾರಗಳನ್ನ ಈ ಬುಕ್ಕಲ್ಲಿ ಬರೆಯುವಂತ ಅವಶ್ಯಕತೆ ಏನಿತ್ತು? ಇದನ್ನಂತೂ ನೀವು ಅವ್ರನ್ನ ಕೇಳ್ಬೇಕಲ್ಲ, ಬರ್ದವ್ರನ್ನ. ಅವ್ರನ್ನ ಇಲ್ಲಿ ಕೂರಿಸ್ರಿ. ನೋಡಿ, ನಿಮ್ಮ ಜೀವನ ಏನಿದೆಯಲ್ಲ ಅದು ಬಹಳ ಗಂಭೀರವಾದಂಥ ಜೀವನ. ನನಗೆ ನಂಬಿಕೆ ಇತ್ತು ಇದು ಹೊರಗಡೆ ಬಂದಾಗ ಯುವ ಜನತೆಗೆ ಪ್ರೇರಣೆ ಆಗತ್ತೆ ಅಂತ, ಮತ್ತೆ ಇನ್ಸ್ಪಿರೇಷನ್ ಆಗತ್ತೆ, ಕಲಿಯೋದಿಕ್ಕೆ ಸಾಕಷ್ಟು ವಿಚಾರಗಳು ಸಿಗುತ್ತೆ ಅಂತ. ಸರ್, ಏನು ಗೊತ್ತಾ, ನನಗೆ ಗರ್ವ ಇದೆ ನನ್ನ ಜೀವನದ ಬಗ್ಗೆ. ನನ್ನ ಜೀವನದ ಪ್ರತಿ ವಿಷಯದಲ್ಲೂ ನಾನು ಯಾರನ್ನೂ ತುಳಿದು ಬಂದಿಲ್ಲ. ಮತ್ತೊಂದು ವೇಳೆ ಎಲ್ಲೋ ಒಂದೆರಡು ಕಡೆ ಈ ಥರ ಆಗಿದ್ರೆ ಅದರ ಪ್ರಾಯಶ್ಚಿತ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ. ಮತ್ತು ತಪ್ಪೇ ಮಾಡದೇ ಇದ್ದರೆ ನೀವು ಮನುಷ್ಯನೇ ಆಗಲ್ಲ, ದೇವರಾಗಿರ್ತೀರ. ಮತ್ತು ಇನ್ನೊಂದೇನೆಂದರೆ, ಈ ಪುಸ್ತಕದಲ್ಲಿರೋ ನನ್ನ ಜೀವನ ಅಂದರೆ ಇದರಲ್ಲಿ ಎಷ್ಟು ಕ್ಷಮತೆ ಇತ್ತು ಅಂದರೆ, ಇದು ನಮ್ಮ ದೇಶದ ಎಲ್ಲ ಲೈಬ್ರರಿಗಳಲ್ಲೂ ಸಿಗ್ತಾ ಇತ್ತು. ನನ್ನ ಚೈಲ್ಡ್ಹುಡ್ ಏನಿದೆಯಲ್ಲ, ಅದು ನೀವು ಬೈ ಗಾಡ್ಸ್ ಗ್ರೇಸ್, ಯು ನೋ, ಈಸ್ ಗ್ರೇಟ್, ಈಸ್ ಲೆಜೆಂಡ್, ಈಸ್ ಜೀನಿಯಸ್. ಚಾರ್ಲಿ ಚಾಪ್ಲಿನ್ ಅವರ ಬಾಲ್ಯ ಏನಿದೆಯಲ್ಲ, ನೀವು ಓದಿ. ಅವ್ರ ತಾಯಿನೂ ಹುಚ್ಚಿಯಾಗಿದ್ರು, ನನ್ನ ತಾಯಿನೂ ಹುಚ್ಚಿಯಾಗಿದ್ರು, ಮೆಂಟಲ್ ಹಾಸ್ಪಿಟ್ಲಲ್ಲಿದ್ದರು. ಅವರು ಗುರುಭಕ್ತ್ ನೋಡಿದ್ರು, ನಾವು ಗುರುಭಕ್ತ್ ನೋಡಿದ್ವಿ. ತುಂಬ ಎಷ್ಟೋ ವಿಷಯಗಳಿದೆ, ಸಿಗುತ್ತೆ. ಮತ್ತು ಈ ಪುಸ್ತಕ ಆ ಲೆವೆಲ್ವರೆಗೂ ಹೋಗ್ಬೋದಾಗಿತ್ತು, ಮತ್ತು ಆಗುತ್ತೆ. ಯಾಕಂದರೆ ಈಗ ಇನ್ನೊಂದು ಬರುತ್ತೆ, ಮತ್ತು ಅದರಲ್ಲಿ ಏನೂ ಮುಚ್ಚಿಡಲ್ಪಡಲ್ಲ. ಇದರಲ್ಲಿ ಕೂಡ, ಆದರೆ ಬರೆಯೋ ರೀತಿಯಿಂದ, ಅಂದರೆ ಹೇಗೆ ನೀವು ಒಂದು ವಸ್ತುವನ್ನ ರೂಢ್ನೂ ಮಾಡ್ಬೋದು, ಮತ್ತು ಇನ್ನು ಅದು ಗ್ರೇಸ್ಫುಲಿ ಅಂತಲೂ ಅನ್ಬೋದು. ಆದರೆ ನೀವಿದನ್ನ ಒಪ್ಕೋತೀರಾ, ನಿಮ್ಮ ಜೀವನದಲ್ಲಿ ಕೆಲವೊಂದು ತಪ್ಪುಗಳಾಗಿದೆ ಅಂತ, ಮತ್ತೆ ಆ ತಪ್ಪುಗಳ ಬಗ್ಗೆ ನಿಮಗೆ ಪ್ರಾಯಶ್ಚಿತ ಆಗಿದೆ? ಖಂಡಿತ ಇದೆ, ಖಂಡಿತ ಇದೆ.
ಹೇಗಂದ್ರೆ ನನ್ನ ಮೊದಲನೇ ಪ್ರೇಯಸಿ ಏನಿದ್ಲು, ನನ್ನ ಲವ್ವರು, ನಾನು ಎಷ್ಟು ವೇಟ್ ಮಾಡಿಸಿದ್ದೆ ಅಂದರೆ ನನಗೆ ಇನ್ನೂ ಟೈಮ್ ಬೇಕು ಅಂತ ಎಷ್ಟು ಸಾಕಾಗೋಯ್ತಂದ್ರೆ ಅವಳಿಗೆ ಶಿ ವೆಂಟ್ ಆ್ಯಂಡ್ ಗಾಟ್ ಮ್ಯಾರಿಡ್. ಸರ್, ನಾನು ನಿಮಗೆ ಒಂದು ಸಣ್ಣ ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ. ಸರ್, ನೀವು ನೋಡ್ತಿರೋ ಹಾಗೆ ಸಲ್ಮಾನ್ ಖಾನ್ ಇರ್ಬೋದು, ಶಾರುಖ್ ಖಾನ್ ಇರ್ಬೋದು, 50 ವರ್ಷ ಆದ್ರೂ ಎಂತೆಂಥ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಸರ್, ನಿಮಗೆ ಯಾವತ್ತೂ ಅನ್ಸಿಲ್ವಾ ನಾವು ಕೂಡ ಟ್ರೈ ಮಾಡಬೇಕಿತ್ತು ಮತ್ತೆ 6 ಪ್ಯಾಕ್ನೆಲ್ಲ ಮಾಡಬೇಕು ಅಂತ? ಈ ಪ್ಯಾಕ್ ಏನು ಅಂದ್ಯಲ್ಲ, ಅವು ತುಂಬಾ ಟೈಪ್ಸ್ ಇರ್ತವೆ. ಕೆಲವು ಹೊರಗಡೆ ಪ್ಯಾಕ್ ಇರ್ತವೆ, ಕೆಲವು ಒಳಗಡೆ ಪ್ಯಾಕ್ ಇರ್ತವೆ. ಸೊ ನನಗೆ ಒಳಗಡೆ ಇದಾವೆ, ನೀನು ಒಳಗಡೆ ಹೋಗ್ಕೊಂಡು ನೋಡು. ಪ್ಯಾಕು. ನೀನಿನ್ನೂ ಬರೀ 4-6 ಮಾತಾಡ್ತಿದ್ಯಾ. ನನ್ನ ಪತ್ತಿದಾವ ಪ್ಯಾಕ್ಗಳು. ಅವು ಒಳಗಡೆ ಹಿಂಗೆ ತಿರ್ಕೊಂಡಿದ್ದಾವೆ. ಈಗ ನೋಡಿ, ಈ ಮಾತು ನಿಜನಾ? ನೀವು ಮಲ್ಲಿಕಾ ಶರಾವತ್ ಅವ್ರ ಜೊತೆಗೆ ಸಿನಿಮಾ ಮಾಡ್ತಾ ಇದ್ದೀರಾ? ನಾನು ಇವ್ರನ್ನ ತುಂಬ ಒಳ್ಳೆ ಮನುಷ್ಯ ಅನ್ಕೊಂಡಿದ್ನಪ್ಪ. ಅಯ್ಯೋ, ಇವರು ತುಂಬ ಡೇಂಜರ್ ಇದ್ದಾರಪ್ಪ ಇವರು. ಅಂದರೆ ನಾನು ಅದೇನಾದ್ರು ಇಲ್ಲ ನೋಡಿ, ಮಲ್ಲಿಕಾ ಶರಾವತ್ ಅವ್ರು ಹೇಳ್ತಾರೆ ಈಗ ಓಂ ಪುರಿ ಅವ್ರಿಗೆ ಕಿಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಅಂತ. ಯಾಕೆ? ಈ ಮಾತನ್ನ ನೀವು ಅವ್ರ ಹತ್ರನೇ ಕೇಳಬೇಕು, ನೀವು ಅವ್ರ ಜೊತೆಗೆ ಸಿನಿಮಾ ಮಾಡ್ತಾ ಇದ್ದೀರಲ್ಲ. ಇಲ್ಲ, ಆದ್ರೆ ಅವಳು ನಿಮ್ಮ ಹತ್ರ ಹೇಳಿದ್ಲ ಇದನ್ನ? ಇಲ್ಲ, ಇದು ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಆಗಿದೆ. ನಾನು ಅನುಮತಿ ಕೊಡ್ತೀನಿ ಮಲ್ಲಿಕಾ ಶರಾಫತ್ ಅವ್ರಿಗೆ. ಅಂದ್ರೆ ಅವ್ರು ಯಾವಾಗ್ಲೇ ಅವ್ರಿಗೆ ಕಿಸ್ ಮಾಡ್ಬೇಕು ಅನ್ಸಿದ್ರೆ ನಾನು ಸ್ನಾನ ಮಾಡಿ ರೆಡಿ ಇರ್ತೀನಿ. ಓಂ ಪುರಿ ಅವರೇ, ನಾವು ನಿಮಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ ನಿಮ್ಮ ಕರಿಯರ್ ವಿಚಾರವಾಗಿ ಮತ್ತೆ ನಿಮ್ಮ ಪರ್ಸನಲ್ ಲೈಫ್ನ ವಿಚಾರವಾಗಿ. ನೀವು ಎಲ್ಲ ಪ್ರಶ್ನೆಗಳಿಗೂ ನೇರವಾಗಿ ಮುಚ್ಚುಮರೆ ಇಲ್ಲದೆ ಉತ್ತರ ಕೊಟ್ಟಿದ್ದೀರಾ. ಮುಚ್ಚಿಡುವಂತಹ ಪ್ರಯತ್ನ ಮಾಡಲಿಲ್ಲ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, ಜನಪ್ರಿಯ ಕಾರ್ಟೂನಿಸ್ಟ್ ಸುಧೀರ್ ತೇಲಂಕಿ ಅವರ ತೀರ್ಪನ್ನ ಕೇಳೋಣ ಇವತ್ತಿನ ಮೊಕದ್ದಮೆಯ ಬಗ್ಗೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಜನಪ್ರಿಯ ನಟರಾದ ಓಂ ಪುರಿ ಅವರ ಮೇಲೆ. ನಾವು ಓಂ ಪುರಿ ಅವ್ರನ್ನ ಕೇಳಿದ್ವಿ, ನೀವು ಹೀರೋ ಆಗೋ ಪ್ರಯತ್ನ ಯಾಕೆ ಮಾಡಿದ್ರಿ ಮತ್ತೆ ಯಾಕೆ ಬೇಜಾರಾದ್ರಿ? ನಾವು ಅವ್ರನ್ನ ಕೇಳಿದ್ವಿ ಅವರ ರಾಜಕೀಯದ ಆಕಾಂಕ್ಷೆಗಳ ಬಗ್ಗೆ, ಮತ್ತೆ ಅವರು ಎಂಪಿಗಳ ಬಗ್ಗೆ ಏನು ಹೇಳಿದ್ರಲ್ಲ ಅದರ ವಿಚಾರವಾಗಿ. ಈಗ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸುಧೀರ್ ತೇಲಂಕಿ ಅವರ ತೀರ್ಪನ್ನ ಕೇಳೋ ಸಮಯ. ಓಂ ಪುರಿ ಸರ್, ನಿಮ್ಮ ಕತೆ ಏನಿದೆ ಅದು ಭೂಮಿಯಿಂದ ಆಕಾಶವನ್ನ ತಲುಪುವಂತ ಕತೆ. ನೀವು ಕೇವಲ ಒಬ್ಬ ನಟರಲ್ಲ, ಅದ್ಭುತವಾದ ನಟರು, ಹೆಸರಾಂತ ನಟರು. ಅದರ ಜೊತೆಗೆ ತುಂಬಾ ಸರಳವಾದ ನಾರ್ಮಲ್ ವ್ಯಕ್ತಿ ಕೂಡ. ನೀವು ಭಾರತೀಯ ಚಿತ್ರರಂಗಕ್ಕೆ ಯಾವಾಗ ಬಂದ್ರಿ ಅಂತಂದ್ರೆ ಎಲ್ಲಾನು ಚಾಕ್ಲೇಟ್ ಹೀರೋಗಳೇ ಇದ್ದಂತ ಕಾಲದಲ್ಲಿ. ಓಂ ಪುರಿ ಸರ್ ಅವರು ಭಾರತೀಯ ಚಿತ್ರರಂಗದಲ್ಲಿ ಇದ್ದಂತ ಪರಿಭಾಷೆಯನ್ನ ಬದಲಾಯಿಸ್ಬಿಡ್ತಾರೆ. ಥಿಯೇಟರಿಂದ ಹಿಡಿದು ಸಿನಿಮಾದವರೆಗೂ, ಹಾಲಿವುಡ್ ಸಿನಿಮಾಗಳಿಂದ ಬಾಲಿವುಡ್ ಸಿನಿಮಾಗಳವರೆಗೂ ಓಂ ಪುರಿ ಅವರೇ, ನೀವು ಇಡೀ ಜಗತ್ತಿನಲ್ಲಿ ನಿಮ್ಮ ಪ್ರತಿಭೆಯ ಧ್ವಜವನ್ನ ಹಾರಿಸಿದಿರ. ಒಂದು ಸಮಯದಲ್ಲಿ ಜನ ಅರ್ಧ ಸತ್ಯ ಹೇಳೋದಕ್ಕೂ ಭಯ ಪಡ್ತಿದ್ದಾಗ ನೀವಂತೂ ಪೂರ್ತಿ ಸತ್ಯವನ್ನ ಹೇಳೋದಕ್ಕೆ ಬಯಸ್ತೀರಿ. ನೀವು ಯಾರಿಗೂ ಕೂಡ ಹೆದರೋದಿಲ್ಲ. ಓಂ ಪುರಿ ಸರ್, ನಿಮ್ದು ಒಂದು ಸಿನಿಮಾ ಇತ್ತು ಅರ್ಧ ಸತ್ಯ. ಅದರಲ್ಲಿ ಅದ್ಭುತವಾದ ಒಂದು ಡೈಲಾಗ್, ಅದು ಅನಂತ್ ವಿಳನ್ಕರ್ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ. ಅವ್ರು ಹೇಳ್ತಾರೆ, ಈ ನ್ಯಾಯಾಲಯ ನಿಮ್ಮನ್ನು ಕೇಳ್ಕೊಳ್ಳೋದೇನು ಅಂತಂದ್ರೆ ನಿಮ್ಮ ಆ ಒಂದು ಕಂಚಿನ ಕಂಠದಲ್ಲಿ ಆ ಒಂದು ಡೈಲಾಗ್ನ ಇಲ್ಲಿ ಹೇಳ್ತೀರಾ? ಅದರಲ್ಲಿ 2 ಮೂಮೆಂಟ್ಸ್ ಇದ್ದಾವೆ. ಒಂದು, ಅವನು ಅಂಡರ್ವರ್ಲ್ಡ್ನ ಡಾನ್ ಅವನ್ನ ಹೋಗಿ ಹೊಡೆದಾಗ್ತಾನಲ್ವಾ, ಅವನ ಹತ್ರ ಹೋಗ್ತಾನೆ. ಅವನು ಹೇಳ್ತಾನೆ, ನನ್ನ ಕಾಪಾಡಿ, ನನ್ನಿಂದ ಮರ್ಡರ್ ಆಗಿಬಿಟ್ಟಿದೆ. ಮರ್ಡರ್ ಆಗಿದೆ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಅಷ್ಟು ಹೊಡೆದಿರ್ತಾರೆ ಅವನಿಗೆ. ಅದೇನೋ ಓಕೆ, ಅದು ಮುಗ್ದೋಗ್ಬಿಡ್ತು, ಸಸ್ಪೆಂಡ್ ಆಗಿದ್ದಾನೆ. ಸೊ ಅವನ ಸಲುವೆ ಅಂದರೆ ಇವನಿವಾಗ MLA ಆಗಿಬಿಟ್ಟಿದ್ದಾನೆ. ಅವನ ಹತ್ರ ಹೋಗ್ತಾನೆ, ಇವನು ನನಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ. ಆವಾಗ ಅವನು ಇವನಿಗೆ ಏನು ಹೇಳ್ತಾನಂದರೆ, तुम पुलिस डिपार्टमेंट में मेरा आदमी बनकर रहो. पुलिस डिपार्टमेंट में तुम्हारा आदमी बनकर रहो. कुत्ता पालेगा तू, कुत्ता अनंत वेलनकर नाम का, जो तेरे इशारे पर दुम हिलाए, पांव चाटे. रंडी चाहिए तुम्हें अनंत वेलनकर नाम की. भड़ुआ चाहिए, तू थूके और मैं चाटूं. तेरा खून खाऊं मैं.
and he kills him. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಜನಪ್ರಿಯ ನಟರಾದ ಓಂ ಪುರಿ ಅವರ ಮೇಲೆ. ನಮಗೆ ನಂಬಿಕೆ ಇದೆ ಓಂ ಪುರಿ ಅವರು ಇದೇ ರೀತಿ ಜನರನ್ನ ಮನರಂಜಿಸ್ತಾ ಇರ್ತಾರೆ, ಮೀನಿಂಗ್ಫುಲ್ ಸಿನಿಮಾಗಳನ್ನ ಮಾಡ್ತಾ ಇರ್ತಾರೆ, ಮತ್ತೆ ಹೀಗೆ ಯಾವುದೇ ಹಿಂಜರಿಕೆ ಇಲ್ಲದೆ ಜನತೆಯ ಮುಂದೆ ಸತ್ಯವನ್ನ ಹೇಳ್ತಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.